ಓಂ ದುಂ ದುರ್ಗಾಯ ನಮಃ. ನಮಸ್ತೆ ವೀಕ್ಷಕರೇ. ಇವತ್ತಿನ ವಿಷಯ ಏನು ಅಂತ ಅಂದರೆ ನೋಡಿ ವೀಕ್ಷಕರೇ, ರಾಶಿಯ 12 ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಹಾಗೆ ಒಂದೊಂದು ರಾಶಿಯ ವೈಶಿಷ್ಟ್ಯತೆ ಏನು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಏನಪ್ಪ ಅಂತಂದರೆ, ಮೊದಲನೇದಾಗಿ ಮೇಷರಾಶಿ ಬಗ್ಗೆ ನಾವು ನೋಡೋದಾದರೆ, ಖಂಡಿತ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿ ಸೇರ್ಪಟ್ಟವರು ಅವರಿಗೆ ಅದೃಷ್ಟ ರತ್ನ ಮತ್ತು ಅದೃಷ್ಟ ವಾರಗಳು, ಹಾಗೆ ಅದೃಷ್ಟದ ಸಂಖ್ಯೆ ಮತ್ತು ಅದೃಷ್ಟದ ರತ್ನದ ಮತ್ತು ಈ ಎಲ್ಲ ವಿಚಾರಗಳನ್ನು ಖಂಡಿತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಖಂಡಿತವಾಗಿಯೂ ಮೇಷರಾಶಿಗೆ 3 ನಕ್ಷತ್ರಗಳು ಅದರಲ್ಲಿ ಒಳಗೊಂಡಿದೆ. ಅದು ಯಾವಪ್ಪ ಅಂತಂದರೆ, ಮೊದಲನೇದಾಗಿ ಅಶ್ವಿನಿ, ಭರಣಿ ಹಾಗೆ ಕೃತಿಕಾ 1ನೇ ಪಾದವನ್ನು ಈ ಮೇಷರಾಶಿ ಅಂತ ನಾವು ಕನ್ಸಿಡರ್ ತಗೊತೀವಿ. ಮೇಷರಾಶಿಯ ಒಂದು ಶುಭ ದಿಕ್ಕನ್ನು ನಾವು ನೋಡೋದಾದರೆ, ಖಂಡಿತ ದಕ್ಷಿಣ ದಿಕ್ಕು ಶುಭ ದಿಕ್ಕು ಅಂತಲೇ ನಾವು ಹೇಳ್ತೀವಿ. ಆ ದಿಕ್ಕಿನಲ್ಲಿ ವಾಸ ಮಾಡಿದರೆ ಖಂಡಿತ ಅವರು ಒಂದು ಒಳ್ಳೆಯ ದೆಸೆ ಕಾಲವನ್ನು ಖಂಡಿತ ನೋಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಅವರು ಧರಿಸುವಂಥ ಪ್ರಮುಖ ರತ್ನಗಳು ನೋಡೋದಾದರೆ ಮಾಣಿಕ್ಯ, ಹವಳ ಹಾಗೆ ಒಂದು ಪುಷ್ಯರಾಗ ಅನ್ನೋ ಒಂದು ರತ್ನಗಳನ್ನು ಧರಿಸೋದ್ರಿಂದ ಕೂಡ ಅವರಿಗೆ ಹೆಚ್ಚಿನ ಯಶಸ್ಸನ್ನು ಗಳಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಅವರಿಗೆ ಪ್ರಮುಖವಾಗಿ ವಾರಗಳು ನೋಡೋದಾದರೆ ಭಾನುವಾರ ಹಾಗೆ ಮಂಗಳವಾರ, ಗುರುವಾರ ದಿನಗಳು ಶುಭವಾದ ದಿನಗಳು ಅಂತಲೇ ನಾವು ಹೇಳ್ತೀವಿ. ಹಾಗೆ ವೀಕ್ಷಕರೇ, ಅವರಿಗೆ ಅದೃಷ್ಟ ತರುವಂತಹ ಕೆಲವೊಂದು ಸಂಖ್ಯೆಗಳು ಯಾವಪ್ಪ ಅಂತಂದರೆ 1, 2, 3, 9 ಈ ಸಂಖ್ಯೆಗಳು ಆ ಮೇಷರಾಶಿಯವರಿಗೆ ತುಂಬ ಅದೃಷ್ಟದಾಯಕವಾದ ಒಂದು ಸಂಖ್ಯೆಗಳು ಅಂತ ಹೇಳ್ಬೋದು. ಹಾಗೆ ಮತ್ತು ದಿನಾಂಕಗಳು ನೋಡೋದಾದರೆ, ಖಂಡಿತ ತಿಂಗಳಲ್ಲಿ ಈ ದಿನಾಂಕಗಳೇ ಪ್ರಮುಖ ಕೆಲಸಗಳನ್ನು ಮಾಡೋದ್ರಿಂದ ಅವರಿಗೆ ತುಂಬ ಯಶಸ್ಸನ್ನು ಆ ಕೆಲಸಗಳಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. 1, 10, 18 ಹೀಗೆ ಈ ಒಂದು ಡೇಟಲ್ಲಿ ಅವರು ಕೂಡ ಪ್ರಮುಖವಾದ ಕೆಲಸಗಳನ್ನು ಮಾಡೋದೇ ಆದರೆ ತುಂಬ ಯಶಸ್ಸನ್ನು ನೋಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ, ಮೇಷರಾಶಿಯ ಸಂಜಾತ ಲಕ್ಷಣಗಳು ನೋಡೋದಾದರೆ, ಕೆಲವೊಬ್ಬ ಲಕ್ಷಣಗಳನ್ನು ಅತಿ ಬುದ್ಧಿವಂತರು ಅಂತ ಹೇಳ್ಬೋದು. ಹಾಗೆ ಅವರು ಧೈರ್ಯಶಾಲಿಗಳು ಅಂತ ಹೇಳ್ಬೋದು. ಅನೇಕ ಕೌಶಲ್ಯಗಳನ್ನು ಅವರು ಹೊಂದಿರ್ತಾರೆ, ಅವರು ಪಡ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಹೀಗೆ ಈ ಮೇಷರಾಶಿಯ ಕೆಲವೊಂದು ಸಂಕ್ಷಿಪ್ತ ವಿಚಾರಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹಂಚ್ಕೊಂಡಿದ್ದೀನಿ ಅಂತಲೇ ಹೇಳ್ತೀನಿ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟವಾದರೆ ಖಂಡಿತ ಲೈಕ್ ಮಾಡಿ ಈ ಒಂದು ವಿಡಿಯೋಗೆ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹಾಗೆ ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ತೆ.